ಈ ಪ್ರಕರಣದ ತನಿಖೆಯನ್ನ ನ್ಯಾಯಾಂಗ ತನಿಖೆಗೆ ಒಪ್ಪಿಸಬೇಕು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಆಗ್ರಹಪಡಿಸಿದ್ದಾರೆ. ಎಕ್ಸ್ಪೋಸ್ಟ್ ಮೂಲಕ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ. ಸತ್ಯ ಹೊರಬರಬೇಕಾದ್ರೆ ನ್ಯಾಯಾಂಗ ತನಿಖೆಯೊಂದೇ ಆದಿ. ಸರ್ಕಾರದ ಉತ್ತರಗಳಲ್ಲೇ ಪರಸ್ಪರ ವೈರುಧ್ಯವಿದೆ, ಅಂದ್ರೆ ಹೇಳಿಕೆಗಳಲ್ಲಿ ಸಾಕಷ್ಟು ವ್ಯತ್ಯಾಸ ಕಂಡು ಬರ್ತಾ ಇದೆ. ಅರಣ್ಯ ಇಲಾಖೆ ಹೇಳಿಕೆ ಬೇರೆ, ಜನಪ್ರತಿನಿಧಿಗಳು ಕೊಡ್ತಾ ಇರುವ ಹೇಳಿಕೆಯೇ ಬೇರೆ ಇದೆ. ಉಸ್ತುವಾರಿ ಸಚಿವರ ಹೇಳಿಕೆಯಲ್ಲೂ ಕೂಡ ಅನುಮಾನ ಇದೆ. ಮುಂದಿನ ದಿನಗಳಲ್ಲಿ ನಾವು ಕೂಡ ಹೋರಾಟವನ್ನ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಆರ್ ಅಶೋಕ್ ಅವರು. ನ್ಯಾಯಾಂಗ ತನಿಖೆ ಒಂದೇ ಇದಕ್ಕೆ ಹಾದಿ, ಅದರಿಂದ ಮಾತ್ರ ಸತ್ಯ ಹೊರಗೆ ಬರುತ್ತೆ. ನೀವು ಮ್ಯಾಜಿಸ್ಟ್ರೇಟ್ ತನಿಖೆಯ ಮೂಲಕ ಯಾವುದೇ ಒಂದು ಸತ್ಯವನ್ನ ಹೊರತೆಗೆಯೋಕೆ ಆಗಲ್ಲ ಅಂತ ಹೇಳಿ ಆರ್ ಅಶೋಕ್ ಅವರು ಇಲ್ಲಿ ನ್ಯಾಯಾಂಗ ತನಿಖೆಗೆ ಆಗ್ರಹಪಡಿಸಿದ್ದಾರೆ. ಅಷ್ಟು ಮಾತ್ರವಲ್ಲ, ಈ ಒಂದು ಅರಣ್ಯ ಇಲಾಖೆ ಸಿಬ್ಬಂದಿ ಗುಂಡೇಟಿಗೆ ಮೃತಪಟ್ಟಂತಹ 3 ಸಾವಿನ ಬಗ್ಗೆ ಒಬ್ಬೊಬ್ಬರು ಒಂದೊಂದು ರೀತಿಯ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಜನಪ್ರತಿನಿಧಿಗಳ ಹೇಳಿಕೆಯಲ್ಲಿ ತಾಳೆ ಆಗ್ತಾ ಇಲ್ಲ, ಭಿನ್ನ ವಿಭಿನ್ನ ಹೇಳಿಕೆಗಳು. ಒಬ್ಬರು ಅವರು ಬೇಟೆಯಾಡೋದಕ್ಕೆ ಹೋಗಿದ್ರು, ಆ ಸಂದರ್ಭದಲ್ಲಿ ಆಗಿದಂತಹ ಘಟನೆ ಅಂದರೆ ಉಸ್ತುವಾರಿ ಸಚಿವರು ಹೇಳ್ತಾರೆ ಅಧಿಕಾರಿಗಳದ್ದೇ ತಪ್ಪು ಅಂತ ಹೇಳಿ. ಪೋಚಿಂಗ್ ಮಾಡಬೇಕಿದ್ದಂತಹ ಸಂದರ್ಭದಲ್ಲಿ ಆದಂತಹ ಘಟನೆ ಅಂತ ಗೃಹ ಸಚಿವರು ಹೇಳ್ತಾರೆ. ಈ ರೀತಿ ವ್ಯತ್ಯಾಸಗಳು ಕಂಡು ಬಂದಾಗ ಘಟನೆಯ ಒಂದು ಸತ್ಯವನ್ನ ತಿಳಿಬೇಕು ಅಂದ್ರೆ ನ್ಯಾಯಾಂಗ ತನಿಖೆ ಆಗಬೇಕು ಅನ್ನೋದು ಆರ್ ಅಶೋಕ್ ಅವರ ಆಗ್ರಹ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದಿಲೀಪ್ ನೇರ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ಗಮನಿಸ್ತಾ ಇದ್ದೀವಿ ಒಂದು ಕಡೆ ಯಾವ ರೀತಿಯಾಗಿ ಹೋರಾಟ ನಡೀತಾ ಇದೆ ಅಂತ ಹೇಳಿ, ಪ್ರತಿಭಟನಾ ನಿರತರನ್ನ ಪೊಲೀಸರು ಕೂಡ ವಶಕ್ಕೆ ಪಡಿತಾ ಇರುವಂತಹ ಚಿತ್ರಣ ಕಂಡು ಬರ್ತಾ ಇದೆ. ಸದ್ಯಕ್ಕೆ ಅಲ್ಲಿನ ಸ್ಥಿತಿಗತಿ ಹೇಗಿದೆ ಅಂತ ಹೇಳಿ. ಮಧುಶ್ರೀ, ಬೆಳಗ್ಗೆಯಿಂದನೂ ಕೂಡ ನಿರಂತರವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹೋರಾಟದ ಕಿಚ್ಚು ಹೆಚ್ಚಾಗ್ತಾನೆ ಇದೆ. ಯಾಕಂದರೆ ತನಿಖೆ ಅಧಿಕಾರಿಗಳು ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇದು ಮತ್ತೊಂದು ಕಡೆ ಅರಣ್ಯಾಧಿಕಾರಿಗಳು ಸ್ಥಳಕ್ಕೆ ಬರಬೇಕು, ಅವ್ರು ಯಾರು ಗುಂಡೇಟನ್ನು ಹಾಕಿದ್ರು ಅವ್ರನ್ನ ಸ್ಥಳಕ್ಕೆ ಕರೆಸಬೇಕು, ನಾವೇ ಅವ್ರಿಗೆ ಶಿಕ್ಷೆ ಕೊಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಲೂ ಕೂಡ ಪ್ರತಿಭಟನೆಗಳು ನಡೀತಾ ಇರುವಂಥದ್ದು. ಮತ್ತೊಂದು ಕಡೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಳ್ಳೇಗಾಲ ಉಪವಿಭಾಗಾಧಿಕಾರಿ ದಿನೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ತನಿಖೆ ನಡೆಯಲಿಕ್ಕೆ ಚಾಮರಾಜನಗರ ಜಿಲ್ಲಾಧಿಕಾರಿ ಒಂದು ಆದೇಶ ಮಾಡಿದ್ದಾರೆ. ಅದರಂತೆ ಅವರು ಬೆಳಿಗ್ಗೆ ಕೂಡ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿಕೊಂಡು ಬಂದಿರುವಂಥದ್ದು. ಇನ್ನು ಮತ್ತೊಂದು ದೃಶ್ಯವನ್ನು ತೋರಿಸ್ತಾ ಹೋಗ್ತಾನೆ. ಇಲ್ಲಿ ಪ್ರತಿಭಟನೆಗಳು ನಿರಂತರವಾಗಿ ನಡೀತಾ ಇರುವಂಥದ್ದು. ಬೆಳಿಗ್ಗೆಯಿಂದ ಕೂಡ ಒಂದು ಪ್ರತಿಭಟನೆ ನಡೀತಿದೆ. ಈಗಲೂ ಕೂಡ ಒಂದು ಪ್ರತಿಭಟನೆ ನಡೆದಿರುವಂಥದ್ದು. ಸಾವಿರಾರು ಸಂಖ್ಯೆಯಲ್ಲಿ ಜಮಾಯಿಸಿರುವಂಥದ್ದು. ಎಲ್ಲರೂ ಒಂದು ಮಾತು ಹೇಳ್ತಾ ಇರುವಂಥದ್ದು, ನಮಗೆ ನ್ಯಾಯ ಕೊಡಬೇಕು, ಜೊತೆಗೆ ಸೂಕ್ತವಾದಂಥ ಪರಿಹಾರ ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಕೂಡ ಎಲ್ಲರ ಆಗ್ರಹ ಆಗಿರುವಂಥದ್ದು. ಯಾಕಂದರೆ ಏಕಾಏಕಿ ರೈತರುಗಳ ಮೇಲೆ ಈ ರೀತಿಯಾದಂಥ ನಿರಂತರವಾದಂಥ ದಾಳಿಗಳಾಗ್ತಾ ಇದೆ. ಅರಣ್ಯಾಧಿಕಾರಿಗಳು ನಮಗೆ ಕಡೆಯಿಂದ ನಮಗೆ ರಕ್ಷಣೆ ಸಿಗ್ತಾ ಇಲ್ಲ ಅನ್ನುವ ನಿಟ್ಟಿನಲ್ಲಿ ಈ ರೀತಿಯಾದಂಥ ಪ್ರತಿಭಟನೆಗಳು ನಡೀತಾ ಇರುವಂಥದ್ದು. ಯಾಕಂದರೆ ನಿರಂತರವಾಗಿ ಈ ರೀತಿಯಾದಂಥ ಪ್ರಕರಣಗಳು ನಡೀತಾ ಇದೆ. ಚಾಮರಾಜನಗರ ಮೊದಲನೇದಾಗಿ ಅತಿ ಹೆಚ್ಚು ವನ್ಯಜೀವಿ ಇರುವಂಥ ಪ್ರದೇಶ ಆಗಿರುವಂಥದ್ದು. ಸುಮಾರು 50% ಹೆಚ್ಚು ಅರಣ್ಯ ಇರುವಂಥ ಪ್ರದೇಶ ಆಗಿರುವಂಥದ್ದು. ಈ ಒಂದು ಪ್ರದೇಶ ಇರುವಂಥ ಕಾರಣಕ್ಕೋಸ್ಕರ ವನ್ಯಜೀವಿಗಳು ಮತ್ತು ಮಾನವ ಸಂಘರ್ಷಗಳ ನಿರಂತರವಾಗಿ ನಡೀತಾ ಇದೆ. ಈ ಪ್ರತಿಭಟನೆಯ ದೃಶ್ಯವನ್ನು ತೋರಿಸ್ತಾ ಹೋಗ್ತಾನೆ. ನಿಜಕ್ಕೂ ಕೂಡ ಎಲ್ಲರೂ ಕೂಡ ಆಕ್ರೋಶಭರಿತರಾಗಿದ್ದಾರೆ. ಎಲ್ಲರೂ ಕೂಡ ಒಂದೇ ಆಗಿರುವಂಥ ನಮಗೆ ನ್ಯಾಯ ಕೊಡಬೇಕು, ಜೊತೆಗೆ ಎಲ್ಲರೂ ಒಂದು ಸ್ಥಳಕ್ಕೆ ಬರಬೇಕು, ಅರಣ್ಯಾಧಿಕಾರಿಗಳನ್ನು ಸ್ಥಳಕ್ಕೆ ಕರ್ಕೊಂಡು ಬರಬೇಕು ಅನ್ನುವ ನಿಟ್ಟಿನಲ್ಲಿ ಕೂಡ ಪ್ರತಿಭಟನಾಕಾರರ ಮಾತುಗಳಾಗಿರುವಂಥದ್ದು. ಎಲ್ಲ ನಿರಂತರವಾಗಿ ರಸ್ತೆಯಲ್ಲಿ ಕುಳಿತು ಒಂದು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಈಗ ನಮ್ಮ ಸ್ಥಳೀಯರನ್ನ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಯಾಕಂದರೆ ಇಲ್ಲಿ ಅವರ ಒತ್ತಾಯ ಇರುವಂಥದ್ದು ನಮಗೆ ನ್ಯಾಯ ಕೊಡಬೇಕು, ಅವ್ರನ್ನ ಅರಣ್ಯಾಧಿಕಾರಿಗಳನ್ನ ಇಲ್ಲಿ ಸ್ಥಳಕ್ಕೆ ಕರೆಸಬೇಕು ಅನ್ನುವಂಥದ್ದು. ಸರ್, ಏನು ಒತ್ತಾಯ ಇದೆ ಸರ್? ನಮಗೆ ಉಸ್ತುವಾರಿ ರಾಮನಹಳ್ಳಿ ಅವರು ಬರಬೇಕು, ಅವರೇ ಅರಣ್ಯ ಸಚಿವರು, ಅವ್ರು ಬರ್ತಾ ಇಲ್ಲ. ಒಂದು ಜಿಂಕೆ ಸತ್ತೋಗ್ಬಿಟ್ಟಿದ್ರೆ ಅವ್ರು ಬರ್ತಾ ಹುಳಿ ಸತ್ತೋಗಕ್ಕೆ ಬಂದಿದ್ರು ರಾಮಲಿಂಗ ಅವರು, ಇವಾಗ ಯಾಕೆ ಬಂದಿಲ್ಲ? ಅದು ಹುಳಿ ಇರುವ ಗೌರವ ಮನುಷ್ಯರಿಗಿಲ್ವಾ? ನಾವು ಹಿಂಗೆ ಇರಲಿಲ್ಲ ನೋಡಿ. ಪೊಲೀಸರು ಎಷ್ಟು ಪೊಲೀಸವರು, ನಮಗೆ ಯಾಕೆ ಪೊಲೀಸವರು ಸರ್? ನಾವು ಎಲ್ಲಿದ್ದೀವಿ? ಕಾಡು ಹೊಳಿದ್ದೀವಾ? ವೀರಪ್ಪನ ಇವ್ರ ಕೈ ಹಿಡಿಯೋಕ್ಕಾಗಿಲ್ಲ. ನಮ್ಮ ಅಪ್ಪ ಜನ ಸುಡ್ತಾ ಇದ್ದಾರೆ ಇವರು. ಏನು ಸರ್, ಏನು ಅನ್ಯಾಯ ಇದು? ಇವ್ರು ಕೇಳೋರು ಯಾರು ಇಲ್ವಾ? ಮುಖ್ಯಮಂತ್ರಿ ಕಣ್ಕಾಣಲ್ಲ ಅವ್ರಿಗೆ. ಇಷ್ಟೊಂದು ಮಾತಾಡ್ತಾರಲ್ಲ, ಮುಖ್ಯಮಂತ್ರಿ ಕಣ್ಕಾಣಲ್ಲ ಅವ್ರಿಗೆ. ನೀವು ಹೇಳಿ ಸರ್. ಅಧಿಕಾರಿಗಳೇ ಇಲ್ಲಿ ಬರಬೇಕು, ಅರಣ್ಯ ಸಚಿವರು. ಹೌದು ಸರ್, ಡಿ.ಎ ಬರಬೇಕು, ಎ.ಎಸ್ ಬರಬೇಕು ಸರ್. ಯಾರು ಬಂದಿಲ್ಲ? ಯಾಕೆ FIR ಅಲ್ಲಿ ಅವ್ರ ಹೆಸರು ಹಾಕಿಲ್ಲ? ನಮ್ಮವ್ರ ಹೆಸರು ಹಾಕಿದ್ದಾರೆ, ಅವ್ರ ಹೆಸರು ಹಾಕಿಲ್ಲ. ಇದೇ ಒಂದು ಜಿಂಕೆ ಮಾಂಸ ಬಿಟ್ಟಿದ್ರೆ ಇದೇ ಇಲ್ಲಿ ಬಂದು ಡಿಪಾರ್ಟ್ಮೆಂಟ್ ಕೂರಿಸ್ಕೊಬಿಟ್ಟು ಹಿಂಗೆ ಕೂರಿಸ್ಕೊಡ್ತಿದ್ರು. ಹಿಂಗೆ ಕೂರಿಸ್ಕೊಬಿಟ್ಟು ಗಣ್ಣಲ್ಲಿ ಇಟ್ಕೊಂಡು ಮಾಂಸ ಇಟ್ಕೊಂಡು ಇವ್ರು ಹೊಡೆದಿದ್ದಾರೆ ಅಂತ ಹೇಳ್ತಿದ್ರು. ಇವಾಗ ಅವ್ರು ಮಾಡಿಲ್ಲ. ಮೂರು ಡೆಡ್ ಬಾಡಿ ಹಾಕ್ಬಿಟ್ಟು ನಾವೇ ಸುಟ್ಟಿದ್ದೀವಿ ಅಂತ ತೋರಿಸ್ಬೇಕಾನೆ. ಅವ್ರು ಗಣಿಸಿಲ್ವಾ? ಅವ್ರೇನು ಹೆಂಗ್ಸ್ರ? ಯಾಕೆ ಹೇಳಿಲ್ಲ ಅವರು? ಅದರಲ್ಲಿ ಯಾರು ಕಾರಣ? ಸರ್ಕಾರನೇ ಕಾರಣ. ಸರ್ಕಾರ ಪರ್ಮಿಷನ್ ಕೊಟ್ಟಿದೆ ಸುಡಕ್ಕೆ. ಯಾರು ಕೊಟ್ಟಿದ್ದಾರೆ ಪರ್ಮಿಷನ್? DC ಕೊಟ್ಟಿದ್ರಾ? ಯಾರು ಕೊಟ್ಟಿದ್ರು? ಇಲ್ಲ ಉಸ್ತುವಾರಿ ಕೊಟ್ಟಿದ್ರಾ? ತನಿಖೆ ಮಾಡ್ಲಿಕ್ಕೆ ಆದೇಶ ಮಾಡಿದ್ದಾರೆ. ತನಿಖೆ ನಡೀತಾ ಇರೋದು ಅದೆಲ್ಲ ಸುಳ್ಳು. ತನಿಖೆ ಆಗಿದಲ್ಲ, ತನಿಖೆ ಮಾಡಲಿ, ಫಸ್ಟ್ ಮಾಡಲಿ. ಹಿಡಿದವ್ರನ್ನ ಯಾಕೆ ಹಿಡಿದಿಲ್ಲ?
ಎಷ್ಟು ದಿವಸ 2 ದಿವಸ ಆಯಿತು, 24 ಗಂಟೆ ಆಗಿದೆ, ಆದರೆ ಯಾರು ಹಿಡಿದಿಲ್ಲ. ಒಬ್ಬರು ಹಿಡಿದಿರಾ? ಯಾಕೆ ಫಾರೆಸ್ಟ್ ಯಾರು ಬಂದಿಲ್ವಾ? ಯಾಕೆ ಬಂದಿಲ್ಲ? ಯಾರು? ಬರೀ ಪೊಲೀಸರು ಮಾತ್ರ ಇದ್ದಾರೆ, ಒಬ್ಬರು ಫಾರೆಸ್ಟ್ ಬಂದಿಲ್ಲ. ಯಾಕೆ? ಡಿ ಬರಬೇಕಾಗಿತ್ತು, ಎಸ್ ಬರಬೇಕಾಗಿತ್ತು. ಇಷ್ಟು ಪ್ರತಿಭಟನಾಕಾರರು ಮಾತಾಗಿರುವಂಥ ಅರಣ್ಯ ಅಧಿಕಾರಿಗಳು ಸ್ಥಳಕ್ಕೆ ಬರಬೇಕು, ಜೊತೆಗೆ ಸಚಿವರು ಕೂಡ ಅರಣ್ಯ ಸಚಿವರು ಕೂಡ ಸ್ಥಳಕ್ಕೆ ಬರಬೇಕು. ಪ್ರಾಣಿಗಳು ಸತ್ತಂತ ಸಂದರ್ಭದಲ್ಲಿ ಸ್ಥಳಕ್ಕೆ ಬರ್ತಾರೆ, ಆದರೆ ಮನುಷ್ಯರಿಗೆ ಬೆಲೆ ಇಲ್ವಾ ಅನ್ನುವಂಥದ್ದನ್ನ ಪ್ರಶ್ನೆ ಮಾಡ್ತಾ ಇರುವಂಥದ್ದು. ಮಧುಶ್ರೀ, ಧನ್ಯವಾದ ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ. ಹನೂರು ಪೊಲೀಸ್ ಠಾಣೆ ಮುಂಭಾಗದ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಯಾವ ಪರಿ ಜನ ಸೇರಿದ್ದಾರೆ ಅಂತ ಹೇಳಿ ನಿರಂತರವಾಗಿ ಹೋರಾಟ ನಡೀತಾ ಇದೆ. ಅವರ ಆಗ್ರಹ ಒಂದೇ, ಸಂಬಂಧಪಟ್ಟಂತಹ ಅರಣ್ಯ ಅಧಿಕಾರಿಗಳು ಸಚಿವರು ಸ್ಥಳಕ್ಕೆ ಬರಬೇಕು ಅಂತ. ನಿರಂತರವಾಗಿ ಈ ರೀತಿ ಘಟನೆಗಳಾಗ್ತಾ ಒಂದು ರೀತಿಯಲ್ಲಿ ಆ ವನ್ಯಜೀವಿಗಳು ಕೂಡ ಸ್ಥಳಕ್ಕೆ ಬರುವಂಥದ್ದು, ಅಂದ್ರೆ ಊರಿಗೆ ಬರುವಂಥ ಸಂದರ್ಭ ಆಗುತ್ತೆ. ಏನು ರಕ್ಷಣೆ ಸಿಗ್ತಾ ಇಲ್ವಾ ನಿಮ್ಗಳಿಗೆ? ಏನು ರಕ್ಷಣೆ ಇಲ್ಲ ಸರ್. ಇಲ್ಲಿ ಏನಂದ್ರೆ ಒಂದು ಹುಲಿ ಸತ್ತೋದ್ರೆ ಮಿನಿಸ್ಟ್ರು ಬರ್ತಾನೆ ಅಲ್ಲಿಗೆ. ಇಲ್ಲಿ 3 ಜನ ಹೊಡೆದಾಕ್ಬಿಟ್ಟು ಫೈರಿಂಗ್ ಮಾಡಿ ಶೂಟ್ ಮಾಡಿಬಿಟ್ಟು ಇವ್ರಿಗೆ ಯಾರು ಸರ್ ಅಧಿಕಾರ ಕೊಟ್ಟರು? ದನ ನೋಡೋಕೆ ಹೋದವ್ರನ್ನ ಸುಟ್ಟಾಕ್ಬಿಟ್ರಿ ಅಲ್ಲ. ಏನಿದೆ ಅದರಲ್ಲಿ? ಏನಿದೆ ಸಾಕ್ಷಿ? ಏನಿದೆ ಸರ್ ಅದು? ಹಾಂ, ಸುಟ್ಟಾಕ್ಬಿಟ್ರಲ್ಲ ಒಂದು ಮನುಷ್ಯನ ಈ ಥರ ಶೂಟಿಂಗ್ ಮಾಡಿಬಿಟ್ರಲ್ಲ ನೀವು. ಹಾಂ, ಆಗುತ್ತಾ? ನಾವು ಮಾಡಿಬಿಟ್ರೆ ನೀವು ಬಿಟ್ಬಿಡ್ತೀರಾ? ನಾವು ಮಾಡಿಬಿಟ್ರೆ ನೀವು ಬಿಟ್ಬಿಡ್ತೀರಾ ಸರ್? ನಾವೇನಾದ್ರು ನಿಮ್ಮನ್ನು ಮಾಡಿಬಿಟ್ರೆ ಬಿಟ್ಬಿಡ್ತೀರಾ ನೀವು? ಹಾಂ, ಇಷ್ಟೊತ್ತಿಗೆ ತಗೊಂಡೋಗ್ಬಿಟ್ಟು ಮೂಳೆಗಳೆಲ್ಲ ಮುರಿದು ರಿಮಾಂಡ್ ಹಾಕಿ ನಮ್ಮನ್ನ ಏನಾದ್ರು ಮಾಡ್ಬಿಟ್ಟಿದ್ರು ರೀ. ನೀವಾಗಿದ್ದಕ್ಕೆ ನೀವು ಎಲ್ಲ ನಿಮಗೆ ಪಾಸ್ಗಾಪಲು. ನಮ್ಗೆ ಯಾರು ಸರ್ ಪಾಸ್ಗಾಪಲು? ಯಾರು ಪಾಸ್ಗಾಪಲು ನಮಗೆ ಹೇಳಿ ಸರ್? ಏನಾಗಬೇಕು ಅನ್ನುವಂಥದ್ದು ನಿಮ್ಮ ಒತ್ತಾಯ ಅಂಶ. ಸಾಕಷ್ಟು ಜನ ಪ್ರತಿಭಟನಾಕಾರರಿಗೆ 7 ಜನನ ಅರೆಸ್ಟ್ ಆಗ್ಬೇಕು ಸರ್. 7 ಜನನ ಅರೆಸ್ಟ್ ಆಗ್ಬೇಕು. ಅವನು ಮಂತ್ರಿ, ಅವನು ರಾಜೀನಾಮೆ ಕೊಡ್ಬೇಕು ಸರ್. ಅವನು ರಾಜೀನಾಮೆ ಕೊಡಲೇಬೇಕು ಸರ್. ಎಲ್ಲರಿಗೂ ಒಂದೇ ಥರ ನ್ಯಾಯ ಅಲ್ವಾ? ಇವತ್ತು ದೇಶದಲ್ಲಿ ಎಷ್ಟೋ ಹೆಣ್ಮಕ್ಳಿಗೆ ಅತ್ಯಾಚಾರ ಆಗ್ತಾಯಿದೆ, ಅದ್ರ ಬಗ್ಗೆ ನ್ಯಾಯ ಸಿಗ್ತಾ ಇಲ್ಲ. ಅವ್ರಿಗೆ ಎನ್ಕೌಂಟ್ರ್ ಮಾಡಿ ಸಾಯಿಸಿ ಅಂಥದ್ರಲ್ಲಿ ಇವತ್ತು ಕಾಡಿಗೆ ಹೋಗಿರೋ ಬೇಟೆಗಾರರನ್ನು ಏನೋ ಒಂದು ಜೈಲ್ಗೆ ಹಾಕಿ ಏನೋ 1-2 ವರ್ಷ ಶಿಕ್ಷೆ ಕೊಟ್ಟಿದ್ರೆ ಏನೋ ಒಂದು ಹಾಕೋದು. ಡೈರೆಕ್ಟಾಗಿ ಈ ಥರ ಕೃತ್ಯ ಮಾಡೋದು ಅದು ತಪ್ಪು, ಕಾನೂನುಬದ್ಧವಾಗಿ ಅದು ತಪ್ಪು. ಎಲ್ಲರಿಗೂ ಒಂದೇ ಥರ ನ್ಯಾಯ ಸಿಗಬೇಕು ತಾನೆ ಸರ್, ಅಲ್ವಾ? ಅದಕ್ಕೋಸ್ಕರನೇ ಇವಾಗ ಏನು ಪ್ರತಿಭಟನೆ ಮಾಡ್ತಿದ್ದೀವಿ, ಅದು ಆದಷ್ಟು ಬೇಗ ನೆರವೇರಿಸ್ಕೊಡ್ಬೇಕು ಅಂತ ನಾವು ಹೇಳ್ತೀವಿ. ಸರ್ ನಮಸ್ಕಾರ. ನಮ್ಮ ಮರಿಮಂಗಳ ತೋಮೇರ್ಪಳ್ಳಿಯ ಅಲ್ಲಿ ಬಂದು ದನ ಕಾಯಕ್ಕೆ ಹೋಗಿದ್ದ ಸೇಜ ಅವು ನಿಜವಾದ ಒರಿಜಿನಲ್ ರೈತರು ಸರ್. ಅವರೇನು ಚಿಕೇರಿ ಮಾಡೋರಲ್ಲ, ಅವರೇನು ಗಾಂಚಲ್ಲಿ ಮಾಡೋರಲ್ಲ. ಅವರು ದನ ನಮಗೆ ಸಿಕ್ಕನಿಲ್ಲ ಅಂದ್ಬಿಟ್ಟು ಅವರು ಹೋಗಿದ್ದಾರೆ, ಹೋಗಿ ಒಂದು ಬಂಡ ಮೇಳ ಮಳಗಿದ್ದಾರೆ ಸರ್. ಆವಾಗ ಇವರು ಹೋಗಿ ಶೂಟ್ ಮಾಡಿದ್ದಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೇಳುತ್ತಾ ಅವರು ತಿರುಗಿ ಫೈರ್ ಮಾಡಿದ್ರು, ನಾವು ಫೈರ್ ಮಾಡಿದಂತ ಅವರು ಚಂದಾಗಿರ್ತಾರೆ ಸರ್. ಅವರು ಬಂದು ಸರ್ FIR ಕಾಪಿಯಲ್ಲಿ ನಮ್ಮವರು ಫೈರ್ ಮಾಡಿದೆ ಅಂತ ಹೇಳ್ತಿದ್ದಾರೆ. ನಮ್ಮವರು ಫೈರ್ ಮಾಡಕ್ಕೆ ಏನು ಇಲ್ಲ, ಅವಶ್ಯಕತೆ ಏನು ಇಲ್ಲ, ಅಲ್ಲಿ ಉದ್ದೇಶ ಏನು ಇಲ್ಲ. ಇವ್ರು ಬೇಕಂತ ಸುಟ್ಟಿದ್ದು, ಇಲ್ಲೇ ಶೂಟ್ ಔಟ್ ಮಾಡಿದ್ದಾರೆ. ನಮ್ಮವ್ರು ನೋಡಿದ್ದಾರೆ ಗೊತ್ತಾ? ಫಾರೆಸ್ಟ್ ಅವರು ಬೇಕಂತ ಮಾಡಿದ್ದು ಸರ್. ಇದು ಎನ್ಕೌಂಟ್ ಮಾಡ್ಬೇಕಂತ ಮಾಡಿದವರು, ಸುಳ್ಳಲ್ಲ, ಇದು ನಿಜವನ್ನ ಮಾಡಿದ್ದು, ಆ ಥರನೇ ಮಾಡಿದ್ದು ಸರ್. ರಾಮಲಿಂಗ ರೆಡ್ಡಿ ಅವರು ಇಷ್ಟು ಗೊತ್ತಾಯ್ತು ಸರ್, ಎಷ್ಟು ಆಗಿದೆ. ರಾಮಲಿಂಗ ರೆಡ್ಡಿ ಬರೋಕ್ಕಾಗಿಲ್ವ ಸರ್? ಎಷ್ಟು ದೂರ ಬೆಂಗಳೂರಿಂದ 188 ಕಿಲೋಮೀಟರ್ ಬರೋಕ್ಕಾಗಿಲ್ವ ಅವ್ರ ಕೈಯಲ್ಲಿ? ಬರೋಕ್ಕಾಗಲ್ವಾ? ಜನ ಮುಖ್ಯ ಇಲ್ಲ ಅವರಿಗೆ, ನಾವು ಮುಖ್ಯ ಆಗಿಲ್ವಾ? ಸ್ಥಳಕ್ಕೆ ಸಚಿವರು ಬರಬೇಕು ಅನ್ನುವಂಥದ್ದು ಒತ್ತಾಯ ಆಗಿರುವಂಥದ್ದು. ಈಗ ಸ್ಥಳಕ್ಕೆ ಸಚಿವರು ಬರಬೇಕು, ಅರಣ್ಯ ಅಧಿಕಾರಿಗಳು ಬರಬೇಕು. ಯಾರು ಈ ಒಂದು ಕೃತ್ಯವನ್ನ ಎಸಗಿದ್ದಾರೋ ಅಥವಾ ಶೂಟೌಟ್ ಮಾಡಿ ಕೊಂದಿದ್ದಾರೋ ಅವರು ಅರೆಸ್ಟ್ ಆಗಬೇಕು ಅನ್ನೋದು ಪ್ರತಿಭಟನಾ ನಿರತರ ಆಗ್ರಹ. ಪ್ರತಿಭಟನೆ ಕ್ಷಣ ಕ್ಷಣಕ್ಕೂ ಕೂಡ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಅಹಿತಕರ ಘಟನೆ ನಡೀಬಾರ್ದು ಅಂತ ಹೇಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಆದರೆ ಈ ರೀತಿ ಪೊಲೀಸರ ಸರ್ಪಗಾವಲನ್ನ ಕೂಡ ಅಲ್ಲಿನ ಪ್ರತಿಭಟನಾ ನಿರತರು ಪ್ರಶ್ನೆ ಮಾಡ್ತಿದ್ದಾರೆ.